ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋ ತುಂಬ ಸ್ಪರ್ಧಾರ್ಥಿಗಳು ಪರೀಕ್ಷೆ ಮುಗಿದ ಮೇಲೆ ಹೇಳೋ ಕಾಮನ್ ಡೈಲಾಗ್ ಎಲ್ಲ ಬರೋಬ್ಬರಿ ಆತ್ರಿ, ಆದ್ರೆ ಇಂಗ್ಲೀಷ್ ಕೈ ಕೊಡ್ತೀರಿ. ಇಂಗ್ಲೀಷ್ ಕೈ ಕೊಟ್ಟಿರಲ್ಲ, ನೀವು ಅದ್ರ ಕೈ ಹಿಡಿದಿರಲ್ಲ. ಅದು ಯಾಕೋ ಏನೋ ನಮ್ಮ ವಿದ್ಯಾರ್ಥಿಗಳು ಇಂಗ್ಲೀಷ್ ಅಂದ್ರೆ ಅಲೆಕ್ಸಾಂಡರ್ ಕತ್ತಿ ಹಿಡ್ಕೊಂಡು ಬಂದಂಗೆ ಮಾಡ್ತಾರೆ. ಹಂಗಾರೆ ನಮ್ಮ ವಿದ್ಯಾರ್ಥಿಗಳು ಇಂಗ್ಲೀಷ್ ಕಲಿಯೋದು ಕಷ್ಟನ? ಡೆಫಿನೆಟ್ಲಿ ನೋ. 49 ಅಕ್ಷರ ಇರೋ ಕನ್ನಡ ಕಲಿತವ್ರಿಗೆ 26 ಅಕ್ಷರ ಇರೋ ಇಂಗ್ಲೀಷ್ ಕಲಿಯೋದು ಕಷ್ಟ ಅಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ಸೋರ್ಸಸ್ ಸಿಕ್ಕಿಲ್ಲ. ಇನ್ನದರ ಚಿಂತೆ ಬೇಡ. ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಾದ ಮತ್ತು ಇಂಗ್ಲಿಷ್ನ ಅನುಭವಿ ಶಿಕ್ಷಕರಾದ ನಮ್ಮ ಪ್ರಶಾಂತ್ ಸರ್ ಅವರು ರಚಿಸಿರುವ ಹಾಗೂ ಪರ್ವ ಪಬ್ಲಿಕೇಶನ್ ಅವರು ಪ್ರಕಟಿಸಿರುವ ಜನರಲ್ ಇಂಗ್ಲಿಷ್ ಪುಸ್ತಕ ನಿಮಗೆ ದೊರೆಯಲಿದೆ. ಈ ಪುಸ್ತಕದ ವಿಶೇಷತೆ ಏನಂದ್ರೆ, ಈ ಪುಸ್ತಕವನ್ನು 1990ರಿಂದ 2025ರವರೆಗಿನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿ ರಚನೆ ಮಾಡಿದ್ದಾರೆ. ಇನ್ನೂ ವಿಶೇಷತೆ ಏನಂದ್ರೆ, ಈ ಪುಸ್ತಕದಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ 100 ರೂಲ್ಸ್ಗಳಿದಾವು. ಆ 100 ನಿಯಮಗಳನ್ನ ನೀವು ಪರ್ಫೆಕ್ಟ್ ಆದ್ರೆ ಸಾಕು, ಇಂಗ್ಲಿಷ್ ಗ್ರಾಮರ್ ನಿಮಗೆ ಲೀಲಾಜಾಲವಾಗಿ ಬರುತ್ತೆ. ಈ ಪುಸ್ತಕವನ್ನ SSC ಯಾವುದೇ ಎಕ್ಸಾಮ್ ಆಗಿರಲಿ, ಅದು GD ಎಕ್ಸಾಮ್ ಆಗಿರಲಿ, MTS, CHSL, CGL, CPO, ಹಿಂಗೆ ಯಾವುದೇ ಪರೀಕ್ಷೆಯ ತಯಾರಿಗೂ ಕೂಡ ಉಪಯೋಗಿಸಬಹುದು. ಇಲ್ರಿಪ್ಪ ನಾನು IBPS, PO, ಕ್ಲರ್ಕ್ ಇಂಥವು ಬ್ಯಾಂಕಿಂಗ್ ಎಕ್ಸಾಮ್ ಬರಿತೇನಂದ್ರು ಅವ್ರು ಕೂಡ ಇದನ್ನ ರೆಫರ್ ಮಾಡ್ಬೋದು. ಬೇಡ್ರಿಪ್ಪ ನಾನು ಸ್ಟೇಟ್ ಗೌರ್ಮೆಂಟ್ PSI, KS, PDO, ಗ್ರೂಪ್ C ಇಂಥ ಎಕ್ಸಾಮ್ಸ್ ಬರಿತೇನಂದ್ರು ಕೂಡ ನಿಮ್ಮ ಇಂಗ್ಲಿಷ್ ಕಮ್ಯುನಿಕೇಷನ್ ಟೆಸ್ಟ್ಗೆ ಮತ್ತು ಇಂಗ್ಲಿಷ್ ಗ್ರಾಮರ್ ಟೆಸ್ಟ್ಗೆ ನೀವು ಈ ಪುಸ್ತಕವನ್ನು ರೆಫರ್ ಮಾಡಬಹುದು. ಈ ಪುಸ್ತಕ ಬೇಕಾದಲ್ಲಿ ನಿಮ್ಮ ಹತ್ತಿರದ ಪುಸ್ತಕ ಮಳಿಗೆಯನ್ನು ಸಂಪರ್ಕಿಸಿ, ಅಲ್ಲಿ ಸಿಗದಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.